ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಒಂದು ದೇವಸ್ಥಾನ, ಭವ್ಯವಾಗಿರೋ ದೇವಸ್ಥಾನ, ವಿಶಾಲವಾಗಿರೋದು, ಶಿಲ್ಪಕಲೆ ವಾಸ್ತುಕಲೆಗೆಲ್ಲ ಕಣ್ಣಿಗೆ ಹಬ್ಬಾರಿ ಅಂತ ಬ್ಯೂಟಿಫುಲ್ ದೇವಸ್ಥಾನ. ಆ ದೇವಸ್ಥಾನ ಕೇವಲ ವಾಸ್ತುಶಿಲ್ಪಕಲೆಗೆ ಅಥವಾ ತನ್ನ ವಿಶಾಲತೆಗೆ ಹೆಸರಾಗಿಲ್ಲ, ಇಡೀ ಪ್ರಪಂಚದಲ್ಲಿ ದ ಮೋಸ್ಟ್ ಮಿಸ್ಟೀರಿಯಸ್ ಟೆಂಪಲ್ ಅಂತ ಕೂಡ ಹೆಸರುವಾಸಿ. ಅಲ್ಲಿರೋ 6 ಕೊಠಡಿಗಳು, ಅದರಲ್ಲಿ ಈಗಾಗಲೇ ಸಿಕ್ಕಿರುವಂತಹ 5 ಕೊಠಡಿಗಳ ಖಜಾನೆಯ ಮೊತ್ತ ಅನ್ನುವಂಥದ್ದು $1 ಟ್ರಿಲಿಯನ್ ಮೀರಬಹುದು ಅನ್ನುವಂತಹ ಅಂದಾಜು. ಹಾಗೆ ಅದರ ವಾಲ್ಟ್ ಬಿಯನ್ನ ಓಪನ್ ಮಾಡಿದ್ರೆ ಜಗತ್ ಪ್ರಳಯ ಆಗತ್ತೆ, ಅಥವಾ ಆ ಸರ್ಪಗಳನ್ನ ಡಿಸ್ಟರ್ಬ್ ಮಾಡಿದ್ವಿ ಅಂತಂದ್ರೆ ದ್ವಾರದ ಮೇಲೆ ಇರುವಂಥದ್ದು ನಮಗೆ ಗೊತ್ತೇ ಇಲ್ಲದೆ ಇರುವಂತಹ ಕೆಲವೊಂದಷ್ಟು ಆಘಾತಕಾರಿ ಅಪಾಯವಾಗಿರುವಂತಹ ಫ್ಯೂಚರ್ ಅನ್ನ ನಮ್ಮ ಮುಂದೆ ತಂದಿಡಬಹುದು ಅನ್ನುವಂತಹ ಕಾನ್ಸ್ಪಿರಸಿ ಥಿಯೋರಿ. ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತವಾಗಿರುವಂತಹ ದೇವಸ್ಥಾನ ಅನ್ನೋ ಹೆಗ್ಗಳಿಕೆಯನ್ನ ಕೂಡ ಇದು ಪಡೆದಿದೆ. ಯಾವುದು ಆ ದೇವಸ್ಥಾನ? ಏನದು ನಿಗೂಢ ಕೊಠಡಿ? ಜಗತ್ ಪ್ರಳಯ ಆಗುವಂಥದ್ದನ್ನ, ಅಂಥ ಒಂದು ಅಪಾಯಕಾರಿ ಆಗಿರುವಂತಹ ಚೇಂಬರ್ಸ್ ಅನ್ನ ಈ ದೇವಸ್ಥಾನ ಹೊಂದಿದೆಯಾ? ಏನ್ ಕತೆ? ದೇವಸ್ಥಾನದ ಹೆಸರು ಬಂದು ಕೇರಳದ ತಿರುವನಂತಪುರಂನಲ್ಲಿ ಇರುವಂತಹ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಶೇಷಶಯನ ಅತ್ಯಂತ ಭವ್ಯವಾಗಿರುವಂತಹ ಮೂರ್ತಿ, ಸಾಲಿಗ್ರಾಮದ ಮೂರ್ತಿ. ಆ ಮೂರ್ತಿ ನೋಡೋಕೆ ಎಷ್ಟು ಕಣ್ಣಿಗೆ ಹಬ್ಬನೋ, ಆ ದೇವಸ್ಥಾನ ನೋಡೋಕೆ ಎಷ್ಟು ಸುಂದರವೋ, ಎಷ್ಟು ಅಗಾಧವಾಗಿದೆಯೋ, ಅದಕ್ಕಿಂತ ಅಗಾಧವಾಗಿ ಇರೋದು ಅಂತಂದ್ರೆ ಅದರ ಸೀಕ್ರೆಟ್ಸ್, ಕಾನ್ಸ್ಪಿರಸಿ ಥಿಯೋರೀಸ್, ಮಿಸ್ಟಿಕ್ ಥಿಯೋರೀಸ್. ಏನದು ಕಾನ್ಸ್ಪಿರಸಿ ಥಿಯೋರಿ? ಈ ದೇವಸ್ಥಾನದ ಇತಿಹಾಸ ಏನು? ಅಲ್ಲಿನ ಜನ ಏನ್ ಹೇಳ್ತಾರೆ? ಜಗತ್ ಪ್ರಳಯ ಅನ್ನೋದ್ರ ಬಗ್ಗೆ ಯಾಕೆ ಈ ದೇವಸ್ಥಾನಕ್ಕೆ ಯಾವಾಗಲೂ ಉಲ್ಲೇಖ ಕೇಳೋಕೆ ಸಿಗುತ್ತೆ? ಅದೆಷ್ಟೋ ಫಾರಿನ್ ಸೈಂಟಿಸ್ಟ್ ಇಂದ ಹಿಡಿದು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರಿಂದ ಹಿಡಿದು ಕೂಡ ಭಾರತ ಸರ್ಕಾರವೂ ಸೇರಿದ ಹಾಗೆ, ಭಾರತದ ನ್ಯಾಯಾಂಗ ವ್ಯವಸ್ಥೆಯೂ ಸೇರಿದ ಹಾಗೆ ಅದೊಂದು ಕೊಠಡಿಯನ್ನ ತೆಗೆಯೋಕೆ ಇವತ್ತಿಗೂ ಕೂಡ ಧೈರ್ಯ ಮಾಡೋದಿಲ್ಲ, ಹುಂಬತನವನ್ನ ತೋರಿಸೋದಿಲ್ಲ. ಯಾಕೆ? 2011ರಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ರು ಹಾಕದ ಮೇಲೆ 7 ಜನರ ಒಂದು ಕಮಿಟಿಯನ್ನ ಮಾಡಲಾಗುತ್ತೆ. ಈ ದೇವಸ್ಥಾನದ ಕೆಳಗಡೆ ಇರುವಂತಹ ನೆಲಮಾಳಿಗೆಯಲ್ಲಿ ಇರುವಂತಹ 6 ಕೊಠಡಿಗಳನ್ನ ABCDEF ಅಂತ ನಾಮಕರಣ ಮಾಡಿ 5 ಕೊಠಡಿಗಳನ್ನ ತೆಗಿತಾರೆ. ತೆಗೆದ್ಮೇಲೆ ಅಲ್ಲಿ ಕಮಿಟಿ ಮೆಂಬರ್ಸ್ಗೆ ನಾವ್ ಏನ್ ನೋಡ್ತಾ ಇದ್ದೀವಿ, ಯಾವ ಶತಮಾನದ ಹಿಂದೆ ಹೋಗಿದ್ದೀವಿ ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗುವಷ್ಟರ ಮಟ್ಟಿಗೆ ಅತ್ಯದ್ಭುತವಾಗಿರುವಂತಹ ಖಜಾನೆ ಅನ್ನೋದನ್ನ ವಿಟ್ನೆಸ್ ಮಾಡ್ತಾರೆ. ಕೆಲವು ಜನ ಹೇಳೋ ಪ್ರಕಾರ $1 ಟ್ರಿಲಿಯನ್ ಬೆಲೆ ಬಾಳುವಂತಹ ಖಜಾನೆ ಅನ್ನೋದು ಅಲ್ಲಿಂದ ಬರಾಮತ್ ಆಗತ್ತೆ. ಆ ಬರಾಮತ್ ಆಗಿರುವಂತಹ ಖಜಾನೆಯನ್ನ ಇವತ್ತಿಗೂ ಕೂಡ ನಮ್ಮ ಬಿಲೀಫ್ ಸಿಸ್ಟಮ್ ಅನ್ನುವಂಥದ್ದು ಏನಿದೆ ಅದನ್ನ ಮೇಲ್ಮಟ್ಟದಲ್ಲಿ ಇಟ್ಬಿಟ್ಟು ದೇವಸ್ಥಾನದ ಸುಪರ್ದಿಯಲ್ಲಿ ಇಟ್ಟು, ಕೇರಳ ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿ ಇಟ್ಟು, ಅದರಲ್ಲಿ $1 ಕೂಡ ಇವತ್ತಿಗೂ ಬಳಸಿಲ್ಲ ಅಂತ ಹೇಳಲಾಗುತ್ತೆ. ಹಾಗೆ ಅಧಿಕೃತವಾಗಿ ಅದರ ಮೊತ್ತ ಎಷ್ಟು, $1 ಟ್ರಿಲಿಯನ್ ಅಥವಾ ಅದಕ್ಕಿಂತ ಜಾಸ್ತಿನ ಅನ್ನೋದ್ರ ಬಗ್ಗೆ ಇವತ್ತಿಗೂ ಪಬ್ಲಿಕ್ ಡೊಮೇನ್ ನಲ್ಲಿ ನಮ್ಗೆ ಇಷ್ಟೇ ಅದರ ಮೊತ್ತ ಅಥವಾ ಇದಕ್ಕಿಂತ ಜಾಸ್ತಿ ಅಂತ ಕೇಳೋಕೆ ಅಧಿಕೃತವಾಗಿರುವಂತಹ ದಾಖಲೆಯನ್ನ ಬಿಡುಗಡೆ ಮಾಡಿಲ್ಲ. ಆ ವಾಲ್ಟ್ ಬಿ 6ನೇ ಕೊಠಡಿ ಇದನ್ನ ಯಾಕೆ ತೆಗೆದಿಲ್ಲ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ದೇವಸ್ಥಾನವನ್ನ ಯಾರು ಕಟ್ಟಿದ್ದಾರೆ, ಯಾಕಿಷ್ಟು ವಿಶೇಷವಾಗಿದೆ? ಸಾಮಾನ್ಯವಾಗಿ ವಿಷ್ಣುವಿನ ದೇವಸ್ಥಾನ ಅಂತಂದ್ರೆ ನಾವು ಈಗ ಬಾಲಾಜಿ ದೇವಸ್ಥಾನವನ್ನ ನೋಡಿದೀವಿ. ಇಲ್ಲಿ ಅನಂತ ಶಯನ ಯಾಕೆ ಆಗಿರೋದು? ತನ್ನ ಶೇಷನಾಗನ ಮೇಲೆ ಆ ಮೂರ್ತಿ, ಸಾಲಿಗ್ರಾಮದ ಮೂರ್ತಿ ಇದೆ ಅಲ್ಲ, ಕಣ್ಣಿಗೆ ಹಬ್ಬ ಅದು. ಯಾಕೆ ಆ ರೀತಿ ಆಗಿರುವಂತಹ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ? ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಕೂಡ ಇತಿಹಾಸದ ದಾಖಲೆಗಳು ಸಿಗೋದು ಕಡಿಮೆ. ಆದ್ರೆ ಒಂದು ಜನಜನಿತ ಅಂದ್ರೆ ಫೋಕ್ ಸ್ಟೋರಿ ವೆರಿ ಇಂಟ್ರೆಸ್ಟಿಂಗ್ ಕೇಳೋಕೆ ಸಿಗುತ್ತೆ. ತುಂಬಾ ಶತಮಾನಗಳ ಹಿಂದೆ ಇಲ್ಲಿ ಒಬ್ಬ ತುಳು ಬ್ರಾಹ್ಮಣ, ಅವರ ಹೆಸರು ದಿವಾಕರ ಮುನಿ ಅಂತ. ಆ ದಿವಾಕರ ಮುನಿಯವರು ಒಂದು ದಿನ ತಮ್ಮ ಧ್ಯಾನದಲ್ಲಿ ಒಬ್ಬ ಹುಡುಗನನ್ನ ನೋಡ್ತಾರೆ. ಆ ಹುಡುಗನ ನಗು, ಮಾತುಕತೆ, ಅವನ ತುಂಟತನ ಇದೆಲ್ಲ ನೋಡಿ ಅವ್ರಿಗೆ ಮನಸ್ಸಾಗತ್ತೆ, ಈ ಹುಡುಗ ನನ್ನ ಜೊತೆಗಿದ್ದಿದ್ರೆ ನನ್ನ ಜೀವನ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅನಿಸ್ದಾಗ ಆ ಹುಡುಗ ಧ್ಯಾನದಲ್ಲಿ ಅವ್ರ ಜೊತೆ ಮಾತುಕತೆ ಮಾಡೋಕೆ ಶುರು ಮಾಡ್ತಾನಂತೆ. ನಾನ್ ನಿಮ್ ಜೊತೆ ಬಂದು ಇರೋಕೆ ಒಪ್ಕೊಳ್ತೀನಿ, ಆದ್ರೆ ಒಂದು ಕಂಡೀಷನ್ ಇದೆ ನಂದು. ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಬೈಯಂಗಿಲ್ಲ, ಹಂಗಾದ್ರೂ ಮಾತ್ರ ನಾನು ನಿಮ್ ಜೊತೆ ಇರಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಆ ಹುಡುಗನಿಗೆ ಮಾರು ಹೋಗ್ಬಿಟ್ಟಿರ್ತಾರೆ ಈ ಸಂತ. ಆಯ್ತಪ್ಪ ಬಾ ನನ್ನ ಜೊತೆ ಇರು ಅಂತ ಹೇಳಿದಾಗ ಅವರು ಕಣ್ಣನ್ನ ತೆಗೆದಾಗ ಆ ಹುಡುಗ ಪ್ರತ್ಯಕ್ಷ ಆಗಿ ಅವ್ರ ಜೊತೆ ಜೀವನ ನಡೆಸೋಕೆ ಶುರು ಮಾಡ್ತಾನೆ. ಆದ್ರೆ ಈ ಹುಡುಗ ತುಂಬಾ ತುಂಟಾಗಿರ್ತಾನೆ, ಪೋಖ್ರಿ ಪುಂಡ. ವಯಸ್ಸಲ್ಲಿ ಏನ್ ತುಂಟತನ ಇರ್ಬೇಕು ಅದಕ್ಕಿಂತ ಜಾಸ್ತಿನೇ ಅವನಿಗಿರುತ್ತೆ. ಎಲ್ಲರ ಪೇಷನ್ಸ್ಗೂ ಒಂದು ಲಿಮಿಟ್ ಇರುತ್ತೆ, ಹೌದಾ? ಸೊ ಇವರಿಗೂ ಕೂಡ
ಒಂದು ದಿನ ಈ ಹುಡುಗ ಎಷ್ಟು ಕಿಟ್ಲೆ ಮಾಡ್ತಾನೆ, ಎಷ್ಟು ಕೋತಿ ಬುದ್ಧಿ ತೋರಿಸ್ತಾನೆ ಅಂತ ಕೋಪ ಬಂದ್ಬಿಟ್ಟು, ಎಷ್ಟಪ್ಪ ಉಪಟಳ ಮಾಡ್ತೀಯ ನೀನು, ಪ್ರತಿದಿನ ನನಗೂ ಸಹಿಸಿ ಸಹಿಸಿ ಸಾಕಾಗೋಗಿದೆ ಅಂತ ಹೇಳಿ ಈ ದಿವಾಕರ ಮುನಿ ಒಂದು ದಿವಸ ಜೋರಾಗಿ ಅವನನ್ನ ಬೈದು ಹೊಡೆಯೋಕೆ ಹೋಗ್ಬಿಡ್ತಾರೆ. ಆವಾಗ ಆ ಹುಡುಗ ಶಾಂತ ರೀತಿಯಲ್ಲಿ ಉತ್ತರ ಕೊಡ್ತಾನೆ, ನಾನು ನಿಮ್ಗೆ ಏನ್ ಹೇಳಿದ್ದೆ, ನೀವು ಯಾವುದೇ ಕಾರಣಕ್ಕೂ ನನ್ನನ್ನ ಬೈಯಂಗಿಲ್ಲ, ಹೊಡೆಯಂಗಿಲ್ಲ, ನನ್ನನ್ನು ಕ್ವೆಶ್ಚನ್ನೇ ಕೇಳಂಗಿಲ್ಲ, ನಾನು ಇನ್ನು ಮುಂದೆ ನಿಮ್ಮ ಜೊತೆ ಇರೋದಿಲ್ಲ ಅಂತ ಹೇಳಿ ಒಂದು ದಟ್ಟ ಅರಣ್ಯದ ಕಡೆಗೆ ಓಡೋಗೋಕೆ ಶುರು ಮಾಡ್ತಾನಂತೆ. ಆವಾಗ ಈ ಋಷಿಗೆ ಅಯ್ಯೋ ಈ ಹುಡುಗನ್ನ ಬೈದ್ಬಿಟ್ನಲ್ಲ ಅಂತ ಬೇಜಾರಿನ ಜೊತೆ ಇನ್ನು ಅವ್ನು ನನ್ನ ಜೊತೆ ಇರೋದಿಲ್ಲ, ಅವನು ನಗು, ಅವನು ತುಂಟಾಟ, ಅವನು ಪುಂಡಾಟ, ಇದೆಲ್ಲದನ್ನ ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ಅನಿಸಿ ಆ ಹುಡುಗನ ಹಿಂದೆ ಹೋಗೋಕೆ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಆ ಹುಡುಗ ಒಂದು ದೊಡ್ಡ ಮರವಾಗಿ ಬದಲಾಗಿ ಬಿಡ್ತಾನೆ. ಆ ಮರ ನೋಡ್ತಾ 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 ಇದ್ದ ಹಾಗೆ ಶೇಷಶಯನ ಆಗಿರುವಂತಹ ಅನಂತ ಪದ್ಮನಾಭ ಆಗುತ್ತಂತೆ. ಆದ್ರೆ ಅದರ ಗಾತ್ರ ಎಷ್ಟು ದೊಡ್ಡದಿತ್ತು ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಎಲ್ಲಿಂದ ಎಂಡ್ ಆಗ್ತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಅವಾಗ ಅವರು ತುಂಬಾ ಶುದ್ಧವಾಗಿರುವಂತಹ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ ವಿಷ್ಣುವನ ಹತ್ರ, ದೇವ್ರೆ, ನನ್ನ ಕಣ್ಣಿಗೆ ಏನು ಸೀಮಿತವಾಗಿದೆ ಆ ಗಾತ್ರದಲ್ಲಿ ಪ್ರಕಟಗೊಂಡು ನನ್ನನ್ನ ಪುನೀತಗೊಳಿಸು ಅಂತ ಹೇಳಿದಾಗ ಇವತ್ತಿನ ದೇವಸ್ಥಾನದ ಒಳಗಡೆ ಇರುವಂತಹ ಸಾಲಿಗ್ರಾಮದ ಆ ಅನಂತಶಯನ ಪದ್ಮನಾಭ ಮೂರ್ತಿ ಅನ್ನುವಂಥದ್ದು ಏನಿದೆ ಅಲ್ಲ, ಅದು ಪ್ರಕಟಗೊಂಡು ಅದೇ ಮುಂದೆ ದೇವಸ್ಥಾನವಾಗಿ ಪ್ರಸಿದ್ಧಿಯನ್ನ ಪಡಿತು ಅನ್ನೋದು ಫೋಕ್ ಸ್ಟೋರಿ. ಅದಾದ್ಮೇಲೆ 18ನೇ ಶತಮಾನದಲ್ಲಿ ಅವತ್ತಿನ ರಾಯಲ್ ಡೈನಾಸ್ಟಿ, ತ್ರಾವಣಕೋರ್ ರಾಯಲ್ ಡೈನಾಸ್ಟಿಯ ಒಬ್ಬ ಧೀಮಂತ ರಾಜ, ಅವರ ಹೆಸರು ಬಂದು ಮಾರ್ತಾಂಡನ್ ಅಂತ. ಆ ಮಾರ್ತಾಂಡನ್ನ ಮಾರ್ತಾಂಡ ವರ್ಮ ಅಂತ ಕೂಡ ಕರೀತಾರೆ. ಎಷ್ಟು ಶ್ರದ್ಧೆ ಭಕ್ತಿ ಇತ್ತು ಅಂತಂದ್ರೆ ಅವರ ಹೆಸರು ಮುಂದೆ ಪದ್ಮನಾಭದಾಸ ಅಂತಾನೆ ಆಗ್ಬಿಡತ್ತೆ. ದೇವಸ್ಥಾನವನ್ನ ತುಂಬಾ ದೊಡ್ಡದಾಗಿ ಕಟ್ಟಿಸ್ತಾರೆ, ಜೀರ್ಣೋದ್ಧಾರವನ್ನ ಮಾಡ್ತಾರೆ, ಅಪಾರವಾಗಿರುವಂತಹ ದಾನ ಧರ್ಮಗಳನ್ನ ಮಾಡ್ತಾರೆ. ಹಾಗೆ ಬಹಳಷ್ಟು ಜನ ಹೇಳೋ ಪ್ರಕಾರ ಇವತ್ತಿಗೂ ಆ ಖಜಾನೆ ಅನ್ನುವಂಥದ್ದು ಏನಿದೆ ಅಲ್ಲ, ಅದರನ್ನ ಕೊಟ್ಟಿರುವಂಥದ್ದು ಅಥವಾ ಅದರ ಮೇಜರ್ ರೈಟ್ ಯಾರ್ದಾದ್ರೂ ಇದೆ ಅಂತಂದ್ರೆ ಅದು ತ್ರಾವಣಕೋರ್ನ ರಾಯಲ್ ಡೈನಾಸ್ಟಿಗೆ ಅಂತಾನೆ ನಂಬುತ್ತಾರೆ. ಹಾಗಾದ್ರೆ ಈ ವಾಲ್ಟ್ ಬಿ ಯಲ್ಲಿ ಏನಿರಬಹುದು? 5 ಕೋಣೆಯನ್ನ ತೆಗೆದಿರುವಂತಹ ಸುಪ್ರೀಂ ಕೋರ್ಟ್ ನಿಯುಕ್ತ ಕಮಿಟಿಯವರು ಸೇರಿದ ಹಾಗೆ ಯಾಕೆ ಜನ ಈ ಒಂದು ಕೋಣೆಯನ್ನ ನಿಗೂಢ ಅಂತ ಹೇಳ್ತಾರೆ, ರಹಸ್ಯ ಅಂತ ಹೇಳ್ತಾರೆ, ಕಾನ್ಸ್ಪಿರಸಿ ಥಿಯೋರಿಯನ್ನ ಹೇಳ್ತಾರೆ? ವೈ ಇಟ್ ಈಸ್ ಸೋ ಮಿಸ್ಟಿಕ್ ಅಂತಂದ್ರೆ ಆ ದೊಡ್ಡ ಕಬ್ಬಿಣದ ದ್ವಾರದಲ್ಲಿ ನಾಗಪಾಶ ನೋಡೋಕೆ ಸಿಗುತ್ತೆ. ಸಾಮಾನ್ಯವಾಗಿ ನಮ್ಮ ಹಿಂದೂ ಕಲ್ಚರ್ನಲ್ಲಿ ನಾಗ ಅಂದ ತಕ್ಷಣ ಅದು ಸಂಪತ್ತನ್ನ ಕಾಯುವಂಥದ್ದು ಅನ್ನೋ ಒಂದು ಭಾವನೆ ಇದೆ. ಹಾಗೆ ಯಾವುದೇ ಒಂದು ನಮ್ಮ ಯೋಗ್ಯತೆ ಇಲ್ಲದೆ ಇರೋರಿಗೆ ದಕ್ಕಬಾರ್ದು ಅನ್ನೋದಿರತ್ತಲ್ವಾ, ಈ ಸಂಪತ್ತು ಯಾರಿಗೆ ಸೇರ್ಬೇಕೋ ಅಲ್ಲಿವರೆಗೂ ನಾನು ಇದರ ರಕ್ಷಣೆಯನ್ನ ನಿಸ್ವಾರ್ಥವಾಗಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಈ ನಾಗ ಸಂತತಿ ಅನ್ನೋದು ಮನುಷ್ಯನ ಜೊತೆ ತುಂಬಾ ಒಡನಾಟದಿಂದ ಇತ್ತು ಅನ್ನೋದನ್ನ ನಾವು ಬಿಲೀವ್ ಮಾಡಿರೋದಕ್ಕೆ ಈ ನಾಗರುಗಳನ್ನ ನಾವು ಪೂಜೆ ಮಾಡೋದು. ಈ ನಾಗ ಸಂತತಿಗೆ ಸಂಬಂಧಪಟ್ಟ ಹಾಗೆ ಅದರ ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ನ ಬಗ್ಗೆ ಈಗಾಗಲೇ ನಾನು ಬಹಳಷ್ಟು ಎಪಿಸೋಡ್ ಅನ್ನ ಮಾಡಿದ್ದೀನಿ. ಈ ಎಪಿಸೋಡ್ ಆದ್ಮೇಲೆ ನೋಡಿ. ಈ ನಾಗ ಬಂದ್ ಹಾಕಿರುವಂತಹ ದೊಡ್ಡ ಕಬ್ಬಿಣದ 2 ದ್ವಾರದ ಒಳಗಡೆ ಒಂದು ವೇಳೆ ನಾವೇನಾದ್ರೂ ಅನಾಮತ್ತಾಗಿ ತೆಗೆದ್ವಿ ಅಂತಂದ್ರೆ ಅದು ಜಗತ್ ಪ್ರಳಯವನ್ನ ಕೂಡ ಉಂಟು ಮಾಡುತ್ತೆ ಅಂತ ಅಲ್ಲಿನ ಜನ ಬಿಲೀವ್ ಮಾಡ್ತಾರೆ. ಹಾಗೆ ಈ ಬಿಲೀಫ್ ಅನ್ನೇ ಒಂದು ಸ್ಕ್ರಿಪ್ಟ್ ಮಾಡಿ ಒಂದು ಮಲಯಾಳಂ ಸಿನಿಮಾ ಕೂಡ ಇದೆ. ಆ 6ನೇ ರಹಸ್ಯ ಕೊಠಡಿಯನ್ನ ತೆಗೆದ್ರು ಅಂತಂದ್ರೆ ಅದರ ಒಳಗಡೆ ಇರುವಂತಹ ಸೀಕ್ರೆಟ್ ಟನೆಲ್ಸ್ ಇಂದ ಅರಬ್ಬಿ ಮಹಾಸಾಗರವೇ ದೇವಸ್ಥಾನದ ಒಳಗೆ ಇಡೀ ಕೇರಳವೇ ಮುಳುಗಬಹುದು, ಹಾಗೆ ಅದು ಜಗತ್ ಪ್ರಳಯಕ್ಕೂ ಕಾರಣ ಆಗಬಹುದು ಅನ್ನುವಂಥದ್ದು ಅಲ್ಲಿನ ಜನರ ನಂಬಿಕೆ. ಈ ನಂಬಿಕೆಯನ್ನೇ ಒಂದು ಕಾಲ್ಪನಿಕವಾಗಿ ಸಿನಿಮಾವನ್ನ ಮಾಡಿದ್ದಾರೆ. ಸಾಧ್ಯವಾದ್ರೆ ಆ ಸಿನಿಮಾವನ್ನ ನೋಡಿ. ಇದು ಒಂದು ಕಾನ್ಸ್ಪಿರಸಿ ಥಿಯೋರಿ. ಆದ್ರೆ ಇನ್ನು ಬಹಳಷ್ಟು ಜನ ಅಲ್ಲಿನ ಆಡಳಿತ ಮಂಡಳಿಯವರೇ ಹೇಳೋದೇನಪ್ಪಾ ಅಂತಂದ್ರೆ ಆ ಕಬ್ಬಿಣದ ದೊಡ್ಡ ದ್ವಾರ ಅನ್ನೋದು ಏನಿದೆ, ಹಾಗೆ ಆ ನಾಗಪಾಶದ ಏನ್ ಸ್ಟ್ರಕ್ಚರ್ ಅನ್ನೋದೇನಿದೆ ಅದು ಕೇವಲ ಸುಮ್ಮನೆ ಏನೋ ವಾಸ್ತುಶಿಲ್ಪ ಕಲೆ ಅಂತ ಮಾಡಿದ್ದಲ್ಲ, ನಮ್ಮನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಇದನ್ನ ಅನ್ನೋ ಒಂದು ಹಿಂಟನ್ನ ಕೊಡೋ ಸಲುವಾಗಿ ಆ ನಾಗಬಂಧವನ್ನ ಅಲ್ಲಿ ಹಾಕಿರೋದು. ಅದನ್ನ ಕಿವಿ ಕೊಟ್ಟು ಕೇಳಿದ್ವಿ ಅಂತಂದ್ರೆ ಹಿಸ್ಸಿಂಗ್ ಸೌಂಡ್ ಅಂದ್ರೆ ಸರ್ಪ ಬುಸುಗುಡುವ ಸೌಂಡ್ ಒಳಗಡೆಯಿಂದ ಕೇಳಿಸುತ್ತೆ ಅನ್ನೋದನ್ನ ಕೆಲವು ಜನ ಹೇಳ್ತಾರೆ. ಇನ್ನೂ ಕೆಲವರು ಹೇಳೋ ಪ್ರಕಾರ ಆ ನೆಲಮಾಳಿಗೆಯಿಂದ ಕಿವಿ ಕೊಟ್ಟು ನಾವು ನಿಶಬ್ದವಾಗಿರುವಂತಹ ಸಮಯದಲ್ಲಿ ಕೇಳಿದ್ವಿ ಅಂತಂದ್ರೆ ಸಮುದ್ರದ ಅಲೆಯ ಸೌಂಡ್ ಕೇಳುತ್ತೆ ಅಂತ. ಇನ್ನೂ ಕೆಲವರು ಹೇಳೋ ಪ್ರಕಾರ ಆ ದ್ವಾರವನ್ನ ನಾವೇನಾದ್ರೂ ಓಪನ್ ಮಾಡ್ಬೇಕು ಅಂತಂದ್ರೆ ಏನೋ ಒಂದ್ 10 ಜನ ಬಂದು ಬಾಗಿಲು ಒಡೆದ್ರು ಅಥವಾ ಏನೋ ಒಂದು ಡ್ರಿಲ್ಲಿಂಗ್ ಮಾಡಿದ್ರು, ಇದ್ಯಾವುದ್ರಿಂದನೂ ಅಂದ್ರೆ ಮನುಷ್ಯನ ಸಹಜ ಶಕ್ತಿಯಿಂದ ಆ ದ್ವಾರವನ್ನ ಓಪನ್ ಮಾಡಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಅದರ ಲಾಕಿಂಗ್ ಸಿಸ್ಟಮ್ ಅನ್ನುವಂಥದ್ದು ಇರೋದು ತಂತ್ರ ಮಂತ್ರದ ಮೇಲೆ. ಗರುಡ ಮಂತ್ರವನ್ನ ಯಾರು ಸರಿಯಾಗಿ ಸಾಧನೆಯ ಮೂಲಕ
ಅರ್ನ್ ಮಾಡಿರ್ತಾರೋ ಹಾಗೆ ಅವರ ಜೀವನದುದ್ದಕ್ಕೂ ಈ ತಂತ್ರ ಮಂತ್ರ ಕೆಲವು ಜನ ಕೆಟ್ಟ ಉದ್ದೇಶದಿಂದನೂ ಮಾಡ್ತಾ ಇರ್ತಾರೆ. ಅಂಥವರೆಲ್ಲ ಪರಿಶುದ್ಧ ಮನಸ್ಸಿನಿಂದ ಯಾರು ಈ ಮಂತ್ರವನ್ನ ಕರಗತ ಮಾಡಿಕೊಂಡಿರ್ತಾರೆ, ಹಾಗೆ ಒಳ್ಳೆ ಉದ್ದೇಶದಿಂದ ಪರಿಶುದ್ಧ ಮನಸ್ಸಿನಿಂದ ಇದನ್ನ ಪಠಣೆ ಮಾಡ್ತಾರೆ, ಅಂತ ಮಹಾನ್ ಜ್ಞಾನಿಗೆ ಮಾತ್ರ ಈ ದ್ವಾರವನ್ನ ಓಪನ್ ಮಾಡೋಕೆ ಸಾಧ್ಯ. ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಬಹುಶಃ ಆ ಜ್ಞಾನ ಯಾರಿಗೂ ಇರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಈ ವಾಲ್ಟ್ ಬಿ ಅನ್ನುವಂಥದ್ದು ಹಾಗೆ ಸುಪ್ರೀಂ ಕೋರ್ಟ್ ಅನ್ನು ಸೇರಿದ ಹಾಗೆ, ಪೊಲೀಸ್ ಅಥಾರಿಟಿನೂ ಸೇರಿದ ಹಾಗೆ, ದೇವಸ್ಥಾನದ ಆಡಳಿತ ಮಂಡಳಿಯೂ ಸೇರಿದ ಹಾಗೆ ಬಾಕಿ 5 ಕೊಠಡಿಗಳನ್ನ ತೆಗೆದ್ರೂ ಕೂಡ 6ನೇ ಕೊಠಡಿಯನ್ನ ಯಾಕೆ ಟಚ್ ಮಾಡೋದಿಲ್ಲ ಅಂತಂದ್ರೆ, ವಿ ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ಸೈನ್ಸ್. ಎಲ್ಲದನ್ನ ಸುಮ್ಮನೆ ಬ್ಲೈಂಡ್ ಬಿಲೀಫ್ ಆಗಿ ಒಪ್ಪಬೇಕಾಗಿಲ್ಲ. ಯಾವುದನ್ನ ನಾವು ಪ್ರೂವ್ ಮಾಡಬಹುದು, ಮೆಜರ್ ಮಾಡಬಹುದು ಅಥವಾ ಕಾಂಟೆಂಪ್ಲೇಟ್ ಮಾಡಬಹುದು, ಅದನ್ನ ಸೈನ್ಸ್ ಅಂತ ಹೇಳ್ತೀವಿ. ಹಾಗೆ ಸೈಂಟಿಸ್ಟ್ಗಳನ್ನು ಸೇರಿದ ಹಾಗೆ ಸೈನ್ಸ್ ಅನ್ನು ಮೀರಿರುವಂತಹ ಜ್ಞಾನ, ಅದರ ಪರಿವೇ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ವಾಟ್ ಇಟ್ ಮೀನ್ಸ್, ದರ್ ಇಸ್ ಸಮಥಿಂಗ್ ವಿಚ್ ಇಸ್ ಬಿಯಾಂಡ್ ಸೈನ್ಸ್. ಒಂದು ವೇಳೆ ನಾವು ಇದೆಲ್ಲ ಮೂಢನಂಬಿಕೆ, ಅದರೊಳಗಡೆ ಇನ್ನೂ ಖಜಾನೆ ಇರುತ್ತೆ, ಅಥವಾ ಅಂದಿನ ಕಾಲದಲ್ಲಿ ನಮಗಿಂತ ಹೈಲಿ ಅಡ್ವಾನ್ಸ್ಡ್ ಆಗಿರುವಂತಹ ಕೆಲವೊಂದಷ್ಟು ಟೆಕ್ನಾಲಜಿ ಇರಬಹುದು, ಅದೆಲ್ಲದನ್ನ ನಾವು ಈ ಒಂದು ಬಿಲೀಫ್ ಸಿಸ್ಟಮ್ ಅಲ್ಲಿ ಅಥವಾ ಮೂಢನಂಬಿಕೆ ಕಾನ್ಸ್ಪಿರಸಿ ಥಿಯರಿನ ನಂಬ್ಕೊಂಡು ತೆಗೆದೇ ಇಲ್ಲ ಅಂತಂದ್ರೆ, ಆ ವಾಲ್ಟ್ ಅನ್ನ ತೆಗೆದೇ ಇಲ್ಲ ಅಂತಂದ್ರೆ ನಾವು ದೊಡ್ಡ ನಷ್ಟ ಮಾಡ್ಕೊಳ್ಬಹುದು ಅಂತೆಲ್ಲ ಕೆಲವು ಜನ ಆರ್ಗ್ಯೂ ಮಾಡಿ, ಒಂದ್ ವೇಳೆ ಆ ಹುಂಬತನದಿಂದ ಅದನ್ನ ತೆರೆದ್ವಿ ಅಂತಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಯಾವುದೋ ಅಪಾಯವನ್ನ ನಾವೇ ಇನ್ವೈಟ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಅಲ್ಲಗಳೆಯೋದಿಲ್ಲ. ಅಂದ್ರೆ ಸೈನ್ಸ್ ಕೂಡ ನನ್ನ ಜ್ಞಾನ ಲಿಮಿಟೆಡ್ ಇದೆ, ನನ್ನನ್ನು ಮೀರಿರುವಂತಹ ಅಥವಾ ನನಗೆ ಇನ್ನೂ ಗೊತ್ತಾಗದೇ ಇರುವಂತಹ ಜ್ಞಾನದ ಪರಿಧಿಯತ್ತ ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಅನ್ನೋದನ್ನ ಹೇಳುತ್ತೆ. ಸೊ ಸೈನ್ಸ್ ಇಸ್ ಗ್ರೇಟ್, ನಾಲೆಜ್ ಜ್ಞಾನ ಅನ್ನುವಂಥದ್ದು ಅದು ಅದಕ್ಕಿಂತನೂ ವಿಶಾಲವಾಗಿರುವಂಥದ್ದು, ಬ್ರಹ್ಮಾಂಡದಷ್ಟು. ಈ ಬ್ರಹ್ಮಾಂಡ ಅಂದ್ರೇನೆ ಜ್ಞಾನ. ಸೊ ಕೆಲವೊಂದಷ್ಟು ನಂಬಿಕೆಗಳನ್ನ ಅಥವಾ ಕೆಲವೊಂದಷ್ಟು ಕಾನ್ಸ್ಪಿರಸಿ ಥಿಯೋರಿಗಳನ್ನ ಅಥವಾ ಕೆಲವೊಂದಷ್ಟು ನಮಗೆ ಹಿಂಗೆ ಅಂತ ಪ್ರೂಫ್ ಇಲ್ಲ, ಅದನ್ನ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅಥವಾ ಕಾರ್ಯಾಂಗ ವ್ಯವಸ್ಥೆ ಕೂಡ ಯಾಕೆ ಕ್ವೆಶ್ಚನ್ ಮಾಡೋದಿಲ್ಲ, ಅಥವಾ ಹುಂಬತನದಲ್ಲಿ ಜನರ ನಂಬಿಕೆಯನ್ನ ಮೀರಿ ನಾನು ಹೇಳಿದ್ದೆ ಸರಿ, ಈ ಬ್ಲೈಂಡ್ ಬಿಲೀಫ್ ಅನ್ನೆಲ್ಲ ನಾವು ಒಪ್ಪಲ್ಲ ಅಂತ ಯಾಕೆ ಆ ಥರ ಹುಂಬತನ ತೋರಿಸೋದಿಲ್ಲ ಅಂತಂದ್ರೆ, ನಮ್ಮ ಹಿಂದೂ ಪುರಾಣಗಳಲ್ಲಿ ಅಥವಾ ನಮ್ಮ ವೇದಗಳಲ್ಲಿ ಇರುವಂತಹ ಕೆಲವೊಂದಿಷ್ಟು ಡಿಸ್ಕ್ರಿಪ್ಷನ್ ಅನ್ನು ಸೇರಿದ ಹಾಗೆ ನಾವು ಒಂದನ್ನ ಎಲ್ಲರೂ ಒಪ್ಕೊಳ್ತೀವಿ, ದರ್ ಇಸ್ ಸಮಥಿಂಗ್ ವಿಚ್ ವಿ ಡೋಂಟ್ ನೋ. ನಮಗೆ ಗೊತ್ತಿರುವಂತಹ ಜ್ಞಾನ ತುಂಬಾ ಲಿಮಿಟೆಡ್ ಇದೆ, ಅದರ ಹೊರತಾಗಿರುವಂತಹ ಬಹಳಷ್ಟು ವಿಚಾರಗಳು ನನಗೆ ಗೊತ್ತಿಲ್ಲ. ಆಲ್ ವಿ ನೋ ಈಸ್ ವಿ ಡೋಂಟ್ ನೋ. ಹಾಗಾಗಿ ಕೆಲವು ಸರ್ತಿ ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಕ್ಕೆ ಕ್ಯೂರಿಯಾಸಿಟಿ ಇರಬೇಕೆ ವಿನಃ ಹುಂಬತನ ಬೇಡ. ನಾನೇ ಸರ್ವಜ್ಞಾನಿ, ಆ ಡೋರನ್ನ ತೆಗೆದ್ರೆ ಏನೂ ಆಗೋದಿಲ್ಲ, ಅಥವಾ ಅದ್ರ ಒಳಗಡೆ ಇರೋ ಖಜಾನೆಗೋಸ್ಕರ ನಾನು ನಂಬಿಕೆ ಕಾನ್ಸ್ಪಿರಸಿ ಥಿಯೋರಿ ಇದೆಲ್ಲದನ್ನ ಮೀರಿ ಹೋಗ್ತೀನಿ ಅಂತಂದ್ರೆ ಫೇರ್. ಒಂದ್ ವೇಳೆ ಖಜಾನೆ ಮಾತ್ರ ಇತ್ತು ಅಂತಂದ್ರೆ ಫೇರ್, ಗುಡ್, ಅಮೇಝಿಂಗ್. ಭಾರತ ಇಂಟರ್ನಲ್ಲಿ ಇನ್ನಷ್ಟು ಸಶಕ್ತವಾಗುತ್ತೆ. ಹಿಂದಿನ ಕಾಲದಲ್ಲಿ ನೋಡಿ ಅಲ್ಲೆಲ್ಲ ಇಷ್ಟು ಖಜಾನೆ ಸಿಗುತ್ತೆ, ಅಥವಾ ವಜ್ರ ವೈಡೂರ್ಯ ಚಿನ್ನದ ನಾಣ್ಯ, ಅಂದಿನ ರಾಜರ ಕಾಲರಿನ ಮೊಹರು, ಇನ್ನು ಹೇಳೋ ಪ್ರಕಾರ ಪೋರ್ಚುಗೀಸರ ಕಾಲದ ಯಾವುದೋ ಒಂದಿಷ್ಟು ಸಿಂಹಾಸನ ಕಿರೀಟ ಎಲ್ಲ ಆ ಖಜಾನೆಯಲ್ಲಿ ಸಿಕ್ಕಿದೆ ಅಂತೆ. ಹಿಂದೆ ಯಾಕೆ ಭಾರತವನ್ನ ಸೋನೇಕಿ ಚಿಡಿಯಾ ಅಂತ ಹೇಳಿ ಪ್ರಪಂಚದಾದ್ಯಂತ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಹುಡ್ಕೊಂಡು ಬರ್ತಾ ಇದ್ರು ಅಂತಂದ್ರೆ, ಬಿಕಾಸ್ ಆಫ್ ಇಟ್ಸ್ ಅಫ್ಲುಯೆನ್ಸಿ. ಎಷ್ಟು ರಿಚ್ ಇದ್ರು ಅಂತಂದ್ರೆ ಅಂದಿನ ಕಾಲದ ರಾಜರು. ಹಾಗೆ ಈ ದೇವಸ್ಥಾನಗಳಲ್ಲೇ ಯಾಕೆ ಇಂಥ ನೆಲಮಾಳಿಗೆ ಸೀಕ್ರೆಟ್ ಕೋಣೆಗಳನ್ನ ಮಾಡಿ ಇಡ್ತಾ ಇದ್ರು ಅಂತಂದ್ರೆ, ನಾವು ನಮ್ಮ ಹಿಸ್ಟ್ರಿಯನ್ನ ತೆಗೆದು ನೋಡ್ವಿ ಅಂತಂದ್ರೆ ಭಾರತದ ಮೇಲೆ ಯಾರ್ಯಾರು ಅತಿಥಿಯ ರೂಪದಲ್ಲಿ ಬಂದಿದ್ರು ಕೊನೆಗೆ ಅವರು ಆಕ್ರಮಣ ಮಾಡಿ ಆ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗಿರುವ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅಂದ್ರೆ ಇಲ್ಲಿಗೆ ಬರ್ತಾ ಇದ್ದಿದ್ದೆ ಸಂಪತ್ತು ದೋಚ್ಕೊಂಡು ಹೋಗೋಣ ಅಂತ. ಹಾಗಾಗಿ ಆ ಸಂಪತ್ತನ್ನ, ಇಲ್ಲಿನ ಮಣ್ಣಿನ ಸಂಪತ್ತಿನ ಜೊತೆ ಅದು ಒಂದ್ ರೀತಿಯಲ್ಲಿ ನಮ್ಮ ಹೆರಿಟೇಜ್. ಆ ಹೆರಿಟೇಜ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ ಇಂಥ ಕೆಲವೊಂದಷ್ಟು ಸೀಕ್ರೆಸಿಯನ್ನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಕೂಡ ಇಂಥ ಕೆಲವೊಂದಷ್ಟು ಕೋಣೆಗಳನ್ನ, ಕೊಠಡಿಗಳನ್ನ, ಸೀಕ್ರೆಟ್ ಚೇಂಬರ್ಸ್ ಅನ್ನ ಬಿಟ್ಟು ಹೋಗಿದ್ದಾರೆ ನಮ್ಮ ಹಿಂದಿನ ರಾಜರು, ನಮ್ಮ ಪೂರ್ವಜರು. ನಿಮ್ಮ ಪ್ರಕಾರ ಈ ವಾಲ್ಟ್ ಬಿ ಅಲ್ಲಿ ಖಜಾನೆ ಇದೆಯಾ, ಸರ್ಪಗಳ ರಾಶಿ ಇದೆಯಾ, ಅಥವಾ ಒಂದು ವೇಳೆ ಈ ವಾಲ್ಟ್ ಓಪನ್ ಆದ್ರೆ ಜಗತ್ ಪ್ರಳಯ ಆಗುವಂತಹ ಸಾಧ್ಯತೆ ಇದೆಯಾ, ಅಥವಾ ಅಲ್ಲಿರುವಂತಹ ಸಂಪತ್ತನ್ನ ನಾವು ಮುಂದಿನ ಜನರೇಷನ್ಗೂ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದಷ್ಟು ಇಂಥ ಕಾನ್ಸ್ಪಿರಸಿ ಥಿಯರಿಯನ್ನ ಹುಟ್ಟು ಹಾಕಿದಾರಾ, ಅಥವಾ ಇದರ ಬಿಯಾಂಡ್ ಆಗಿರುವಂತಹ ಯಾವ್ದಾದ್ರು ಸೂಪರ್ ನ್ಯಾಚುರಲ್ ಪವರ್ ಅನ್ನುವಂಥದ್ದು ಅಲ್ಲಿ ಇದೆಯಾ, ನಮಗೆ ಗೊತ್ತಿಲ್ಲದೆ ಇರುವಂತಹ ಹೈಲಿ ಅಡ್ವಾನ್ಸ್ಡ್ ಸೈಂಟಿಫಿಕ್ ಇಕ್ವಿಪ್ಮೆಂಟ್ಸ್ ಏನಾದ್ರೂ ಅಲ್ಲಿ ಸಿಗಬಹುದಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ.
ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಿಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.